ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅಂತೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಸಾವಯವ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೀನಿ. ಇವತ್ತಿನ ದಿವಸ ರಾಸಾಯನಿಕ ಗೊಬ್ಬರದ ಕೊರತೆ ಇರೋದ್ರಿಂದ ರೈತರು ಯಾವ ಗೊಬ್ಬರವನ್ನು ಹಾಕಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ದೈಂಚ ಇರ್ಬೋದು, ಸೆಣಬು ಇರ್ಬೋದು, ಪಿಳ್ಳೆ ಬಿಸಿಲು ಇರ್ಬೋದು, ಇವುಗಳನ್ನು ಬೆಳೆದು ಹೊಲದಲ್ಲಿ ಸೇರಿಸೋದ್ರಿಂದ ಹೊಲದ ಫಲವತ್ತತೆ ಜಾಸ್ತಿ ಆಗುತ್ತೆ ಮತ್ತು ಸಾರಜನಕವನ್ನು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸುಮಾರು 25ರಿಂದ 50 kg ಒಂದು ಹೆಕ್ಟರ್ಗೆ ಸ್ಥಿರೀಕರಿಸ್ತಕ್ಕಂಥ ಒಂದು ಗುಣವನ್ನು ಹೊಂದಿದೆ. ಅದಲ್ಲದೆ ಸೌಳು ಭೂಮಿಯನ್ನು ಸುಧಾರಿಸುತ್ತೆ ಮತ್ತು ನೀರು ನಿಲ್ತಕ್ಕಂಥ ಭೂಮಿಯನ್ನು ಕೂಡ ಸುಧಾರಿಸುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯ ಫಲವತ್ತತೆ ಜಾಸ್ತಿಯಾಗಿ ಮುಂಗಾರಿನಲ್ಲಿ ಬೆಳೀತಕ್ಕಂಥ ಬೆಳೆಗಳ ಮುಂಚೆ ಇವುಗಳನ್ನು ಎಕರೆಗೆ 6ರಿಂದ 8 kgಯಷ್ಟು ಬಿತ್ತನೆ ಮಾಡೋದು ಒಳ್ಳೆಯದು. ಮತ್ತು 50ರಿಂದ 55 ದಿವಸದ ನಂತರ ಇದನ್ನು ರೋಟೋವೇಟರ್ನಿಂದ ಆಗಿರಲಿ ಅಥವಾ ಕುಂಟೆಯಿಂದಾಗಲಿ ಅದನ್ನು ಮಾಡಿ ಹೊಲದಲ್ಲಿ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ಇವತ್ತು ರೈತರು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಭೂಮಿಯ ಫಲವತ್ತತೆ ಕಮ್ಮಿ ಆಗ್ತಾ ಇದೆ ಮತ್ತು ಪರಿಸರ ಮಾಲಿನ್ಯ ಆಗ್ತಾ ಇದೆ. ಇದನ್ನು ಹೋಗಲಾಡಿಸಲಿಕ್ಕೆ ನಾವು ಹಸಿರೆಲೆ ಗೊಬ್ಬರಗಳ ಮಹತ್ವ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಸೆಣಬು, ದಹಿಂಚ ಮತ್ತು ಪಿಳ್ಳೆ ಪೆಸರೆಯನ್ನು ಬೆಳೆದು ಸೇರಿಸ್ಬೇಕು.